ಅಂತವರ ನಾಯಕತ್ವದಡಿ ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ನಾವೆಲ್ಲ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಲಾಲ್ ಸಾಹೇಬ್ರು ಹೇಳಿದ್ರು, ವೈಜಾಗ್ನ ಸ್ಟೀಲ್ ಪ್ಲಾಂಟ್ RINL 1 ಲಕ್ಷ ಕೋಟಿ ಬೆಲೆ ಬಾಳ್ತಕ್ಕಂಥ ಸ್ಟೀಲ್ ಪ್ಲಾಂಟ್ ಮುಚ್ಚೋಗಿತ್ತು. ಕೇವಲ 10,000 ಕೋಟಿಗೆ ಅದನ್ನ ಮಾರಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ರು. ಯಾವುದೋ ಪ್ರೈವೇಟೈಸೇಷನ್, ಯಾವುದೋ ಖಾಸಗಿ ಕಂಪ್ನಿ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ರು. ಕುಮಾರಣ್ಣವ್ರು ಹೇಳಿದ್ರು, ಯಾವ ಕಾರಣಕ್ಕೂ ಬೇಡ, 11,440 ಕೋಟಿ ರೂಪಾಯಿಯಷ್ಟು ಅನುದಾನವನ್ನ ಫೈನಾನ್ಸ್ ಮಿನಿಸ್ಟ್ರು ಶ್ರೀ ನಿರ್ಮಲಾ ಸೀತಾರಾಮನ್ ಅವ್ರ ಹತ್ರ ತಗೊಂಡು ಬಂದ್ರು. ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಹೋದ್ರು, ಕುಮಾರಣ್ಣವರು ಹೋದ್ರು, ಕೂತ್ಕೊಂಡ್ರು. 11,440 ಕೋಟಿ ರೂಪಾಯಿಯಷ್ಟು ಹಣಕಾಸನ್ನ ತಗೊಂಡು ಬಂದ್ರು. ಲಾಲ್ ಸಾಹೇಬ್ರು ಹೇಳ್ದಂಗೆ ಇವತ್ತು ಸಾವಿರಾರು ಜನ, ಇವತ್ತು ಕುಟುಂಬಗಳು ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಹೆಸರಿನಲ್ಲಿ ಇವತ್ತು ಜೀವನ ಮಾಡ್ತಾ ಇದ್ದಾರೆ ವೈಜಾಗ್ನಲ್ಲಿ. ಆ ರೀತಿ ಕುಮಾರಣ್ಣನ ತೀರ್ಮಾನಗಳು, ಕಾರ್ಯಕ್ರಮಗಳು ಯಾವತ್ತಿಗೂ ಕೂಡ ಸಮಾಜದ ಪರವಾಗಿ ಕ್ರಾಂತಿಕರವಾದಂಥ ತೀರ್ಮಾನಗಳು ತಗೊಳ್ತಾರೆ, ನೋಡ್ಕೊಂಡು ಬಂದಿದ್ದೀವಿ. ಅಂತವರ ನಾಯಕತ್ವದಡಿ ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ನಾವೆಲ್ಲ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಲಾಲ್ ಸಾಹೇಬ್ರು ಹೇಳಿದ್ರು, ವೈಜಾಗ್ನ ಸ್ಟೀಲ್ ಪ್ಲಾಂಟ್ RINL 1 ಲಕ್ಷ ಕೋಟಿ ಬೆಲೆ ಬಾಳ್ತಕ್ಕಂಥ ಸ್ಟೀಲ್ ಪ್ಲಾಂಟ್ ಮುಚ್ಚೋಗಿತ್ತು. ಕೇವಲ 10,000 ಕೋಟಿಗೆ ಅದನ್ನ ಮಾರಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ರು. ಯಾವುದೋ ಪ್ರೈವೇಟೈಸೇಷನ್, ಯಾವುದೋ ಖಾಸಗಿ ಕಂಪ್ನಿ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ರು. ಕುಮಾರಣ್ಣವ್ರು ಹೇಳಿದ್ರು, ಯಾವ ಕಾರಣಕ್ಕೂ ಬೇಡ, 11,440 ಕೋಟಿ ರೂಪಾಯಿಯಷ್ಟು ಅನುದಾನವನ್ನ ಫೈನಾನ್ಸ್ ಮಿನಿಸ್ಟ್ರು ಶ್ರೀ ನಿರ್ಮಲಾ ಸೀತಾರಾಮನ್ ಅವ್ರ ಹತ್ರ ತಗೊಂಡು ಬಂದ್ರು. ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಹೋದ್ರು, ಕುಮಾರಣ್ಣವರು ಹೋದ್ರು, ಕೂತ್ಕೊಂಡ್ರು. 11,440 ಕೋಟಿ ರೂಪಾಯಿಯಷ್ಟು ಹಣಕಾಸನ್ನ ತಗೊಂಡು ಬಂದ್ರು. ಲಾಲ್ ಸಾಹೇಬ್ರು ಹೇಳ್ದಂಗೆ ಇವತ್ತು ಸಾವಿರಾರು ಜನ, ಇವತ್ತು ಕುಟುಂಬಗಳು ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಹೆಸರಿನಲ್ಲಿ ಇವತ್ತು ಜೀವನ ಮಾಡ್ತಾ ಇದ್ದಾರೆ ವೈಜಾಗ್ನಲ್ಲಿ. ಆ ರೀತಿ ಕುಮಾರಣ್ಣನ ತೀರ್ಮಾನಗಳು, ಕಾರ್ಯಕ್ರಮಗಳು ಯಾವತ್ತಿಗೂ ಕೂಡ ಸಮಾಜದ ಪರವಾಗಿ ಕ್ರಾಂತಿಕರವಾದಂಥ ತೀರ್ಮಾನಗಳು ತಗೊಳ್ತಾರೆ, ನೋಡ್ಕೊಂಡು ಬಂದಿದ್ದೀವಿ.